ಇಷ್ಟು ಜನ ಕೋಟ್ಯಂತರ ಅಭಿಮಾನಿಗಳಿದ್ರು ಅವ್ರಿಗೆ ಅಡೆತಡೆಗಳು ಕಮ್ಮಿ ಆಗ್ಲೇ ಇಲ್ಲ. ಅವರು ಚಿತ್ರರಂಗದಲ್ಲಿ ಇದ್ದಾಗಿಂದನೂ ಸಹ ಸ್ಟಾರ್ಟಿಂಗ್ ಇಂದನೂ ಸಿಕ್ಕಾಪಟ್ಟೆ ಅವರನ್ನ ಕಡೆಗಣಿಸ್ತಾ ಇತ್ತು. ಅದಕ್ಕೆ ಪುಷ್ಟಿ ಕೊಟ್ಟಂತೆ ಈಗ ಏನು ನೆಲಸಮ ಮಾಡಿದ್ರು, ಕನ್ನಡ ಚಿತ್ರರಂಗದಲ್ಲೂ ಯಾರು ಅಂತ ಧ್ವನಿ ಎತ್ತಲಿಲ್ಲ. ಕಿಚ್ಚ ಸುದೀಪ್ ಹಾಗೂ ಕೆ ಮಂಜು ಅವರಿಬ್ರನ್ನ ಹೊರತಾಗಿ ಉಳಿದಂತೆ ಯಾರೂ ಸಹ ಚಿತ್ರರಂಗದಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯಾದಂತ ಮಾತು ಆಗಿರ್ಬೋದು, ಹೇಳಿಕೆ ಆಗಿರ್ಬೋದು ಏನು ಕೊಡ್ತಾ ಇಲ್ಲ. ಅಂದ್ರೆ ಅವಾಗಿಂದಲೂ ಕಡೆಗಣಿಸಿದ್ದಾರೆ, ಸತ್ ಮೇಲೂ ಕಡೆಗಣಿಸಿದ್ದಾರೆ ಅಂತ. ಅದು ನಿರ್ವಿವಾದ, ಅದು ಬಹಿರಂಗ ಸತ್ಯ. ಮತ್ತೆ ನಮ್ಮ ಎದುರಿಗೆ ನಾವೇ ಕನ್ನಡಿ ಇಟ್ಟು ನೋಡ್ಕೊಂಡಂಗೆ ಇರುತ್ತೆ ಈ ಮಾತುಗಳೆಲ್ಲವೂ ಕೂಡ. ಅವರನ್ನ ಬದುಕಿದ್ದಾಗ ನಡ್ಸ್ಕೊಂಡಿದ್ದಕ್ಕಿಂತ ಕೆಟ್ಟದಾಗಿ ಅವರು ಹೋದ ಮೇಲೆ ನಡ್ಸ್ಕೊತಾ ಇದ್ರು. ಒಬ್ಬ ಮೇರು ಕಲಾವಿದನಿಗೆ, ಒಂದು ಸಾಂಸ್ಕೃತಿಕ ರಾಯಭಾರಿಗೆ ಅವರ ಸಮಾಜಕ್ಕೆ ಒಂದು 3 ಅಡಿ 6 ಅಡಿ ಜಾಗ ಕೊಡಕ್ಕಾಗಿರುವಂತಹ ಅಸಹಾಯಕ ಸ್ಥಿತಿ ಈ ನಾಡಲ್ಲಿ ಇದೆ ಅಂತಂದ್ರೆ, ಒಂದು ಪಕ್ಷಪಾತ ಧೋರಣೆ ಈ ವ್ಯವಸ್ಥೆಯಲ್ಲಿ ಇದೆ ಅಂತಂದ್ರೆ, ಅದನ್ನ ನೋಡದಂಗೆ ಇರುವಂತಹ ಒಂದು ಮನಸ್ಥಿತಿ ಚಿತ್ರರಂಗಕ್ಕಿದೆ ಅಂತಂದ್ರೆ, ಇದ್ರ ಬಗ್ಗೆ ನಾವು ಮಾತನಾಡಬಾರ್ದು. ಅವರಿಗೆ ಅವರೇ ಅಸಹ್ಯ ಪಡಬೇಕು. ಸೊ ಮಾತನಾಡೋದಕ್ಕಿಂತ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡು ಈ ಸರಿ ಹೆಜ್ಜೆ ಇಟ್ಟಿದ್ದೇವೆ ನಾವು. ಯಾಕಂದ್ರೆ ಇಷ್ಟೊಂದು ಉಡಾಪೆ ಬಹುಶಃ ಯಾರ ಬಗ್ಗೆನೂ ಉದಾಸೀನತೆ ಬಹಳ ಕೇವಲವಾಗಿ ನಡ್ಸ್ಕೊಂಡ್ಬಿಡ್ತಾರೆ ಅವ್ರನ್ನ. ಎಷ್ಟು ಬೇರೆ ಸಾಧಕರು. ನೀವೊಬ್ಬ ಸಾಧಕನನ್ನ ಗೌರವಿಸುವುದು ಅಂತಂದ್ರೆ ಆತನಿಗೇನೋ ಉಪಕಾರ ಮಾಡಿದ್ರಿ ಅಂತಲ್ಲ. ಆ ಸಾಧಕನನ್ನ ಗೌರವಿಸುವ ಮೂಲಕ ನೀವು ಇನ್ನೊಂದು ತಲೆಮಾರಿಗೆ ಒಂದು ಇನ್ಸ್ಪಿರೇಷನ್ ಕೊಡಿಸ್ತಾ ಇದ್ರಿ. ಒಬ್ಬ ಸಾಧಕ ನೀನು ಹೀಗಾದ್ರೆ ನೋಡಪ್ಪ ಈ ತರದ ಮನ್ನಣೆಗಳು ಸಿಗ್ತವೆ ಅನ್ನೋದನ್ನ ಒಂದು ಸಂದೇಶವನ್ನ ಕೊಡ್ತಾ ಇದ್ರಿ ನೀವು ಇನ್ನಿನ ತಲೆಮಾರಿಗೆ. ನೀವು ಅದರಲ್ಲೇ ಸೋತ್ ಬಿಟ್ಟಿದ್ದೀರಿ. ಹೌದು. ಮತ್ತೆ ಇಲ್ಲಿ ಸಾಧಕನೆಲ್ಲೂ ಹುಟ್ಟಿಸ್ತೀರಿ ನೀವು. ಒಬ್ಬ ವಿರಾಟ್ ಕೊಹ್ಲಿನ ನೀವು ಮೆರೆಸಿದಾಗ 100 ವಿರಾಟ್ ಕೊಹ್ಲಿಗಳು ಒಂದೊಂದು ಇನ್ಸ್ಪೈರ್ ಆಗ್ತಾರೆ ಸರ್, ಎಲ್ಲೋ ಹುಟ್ಟುತ್ತಾ ಇರ್ತಾರೆ. ನೀವು ಅದನ್ನ ಮುಚ್ಚು ಮಾಡುವಂತ ಪ್ರಯತ್ನ, ಅವನ ಉದಾಸೀನ ಮಾಡುವಂತ ಪ್ರಯತ್ನ ಆಕ್ಷಮ್ಯ ನನ್ನ ಪ್ರಕಾರ. ಅಂದ್ರೆ ಅವರ ಒಂದು ಹೆಸರಾಂತ ಒಂದು ಗಾಯನ ಅಂತ ಹೇಳಿದ್ರೆ, ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚಕ್ಕೆ, ಅಂಗೈಗಳ ಸಾಕು ನನ್ನ ಆರಾಮಾಗಿರೋಕೆ, ಜೀವನ ಮಾಡ್ಲಿಕ್ಕೆ ಅಂತ ಹೇಳಿ ಏನ್ ಹೇಳ್ತಾರೆ, ಅವ್ರಿಗೆ ಅಂಗೈಗಳ ಜಾಗನೂ ಇಲ್ದಂಗ ಆಗುತ್ತೆ. ಅಂಗೈಗಳು ಕೊಡ್ಲಿಲ್ವಲ್ಲ ಸರ್, ಅದಕ್ಕೆ ಈಗ ಅರಮನೆ ಅಂತ ಕಿಟ್ಬಿಡುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.